ಹೌದ ಹೌದಾ ಇವ ನಮ್ಮವ್ವ ಇವ ನಮ್ಮವ್ವ ಎಂದೆನಸಯ್ಯ. ಹೌದಾ ಕೂಡಲ ಸಂಗಮ ದೇವ ನಮ್ಮ ಮನೆಯ ಮಗನೆಂದೆನಸಯ್ಯ, ಮನೆಯ ಮಗ ಎಂದೆನಸಯ್ಯ ಅಂತ ಹೇಳಿದ್ರು. ಹೌದು ಇದೇ ಮಾತು ಯಾಕೆ ಹೇಳ್ಯಾರಪ್ಪ? ಯಾಕಪ್ಪ ಅಂತ ಕೇಳಿದ್ರ, ಯಾಕ ಪರಮಾತ್ಮಗ ತಾಯಿ ಗರ್ಭದೊಳಗೆ ಇರ್ತಕ್ಕಂತ ಸಂದರ್ಭದೊಳಗೆ ನಾವು ನೀವು ಭಗವಂತಗ ಮಾತು ಕೊಟ್ಟು ಬಂದೀವಿ. ಏನಂತಪ್ಪ ಅಂತ ಕೇಳಿದ್ರ, ಏನಂತ್ರಿಪ್ಪ? ಯಾವತ್ತು ನಿನ್ನ ನಾಮಸ್ಮರಣೆ ಮಾಡ್ತೀವಿ, ಭಜನ ಮಾಡ್ತೀವಿ, ಕೀರ್ತನ ಮಾಡ್ತೀನಿ, ಎಲ್ಲಾರು ಒಗ್ಗಟ್ಟಾಗಿ ನಾವು ಬಾಳ್ತೀವಿ. ಹೌದಾ ಎಲ್ಲಾರು ಒಂದೇ ಎಂದು ಭೇದ ಭಾವ ಮಾಡ್ಲಾರ್ದೆ ಹೌದಾ ಒಂದೇ ಭಾವದಿಂದ ಬದುಕುವಂತ ಕಾರ್ಯ ನಾವು ಮಾಡ್ತೀವಿ. ಹೌದಾ ಸದಾ ಕಾಲ ನೀನು ಧ್ಯಾನದಾಗಿರ್ತೀನಪ್ಪ, ನನ್ನ ಈ ಮಾಂಸ ಪಿಂಡದೊಳಗಿಂದ ಹೊರಗೆ ತಂದು ಬಿಡು ಅಂತ ಹೇಳ್ತಾರೆ. ಹೌದಪ್ಪ, ಹೇಳ್ಯದ ಮಾತ. ಆದ್ರ ಭೂಮಿ ಮ್ಯಾಗ ಬಂದ ಮಾನವ ಜಲಮ ಏನ್ ಮಾಡ್ಲಕತ್ತದ ದೇವಣ್ಣ? ಏನ್ ಮಾಡ್ಲಕತ್ತದಪ್ಪ? ಇವ ನಮ್ಮವದಾನ, ತಮ್ಮವದಾನ, ಬಂಧು ಅದಾನ, ಬಳಗ ಅದಾನ. ಅದಕ್ಕೆ ಹೇಳ್ತಾರ ಮಹಾತ್ಮರು ಏನಂತ ಹೇಳ್ಯಾರಪ್ಪ? ಬಂಧು ನೀನು, ತಾಯಿ ನೀನು, ತಂದೆ ನೀನು, ಬಂಧು ನೀನು, ಬಳಗ ನೀನು, ನೀನಿಲ್ಲದೆ ಮತ್ತಾರಿಲ್ಲವಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಹೇಳ್ಯಾರು. ಬಂಧು ನಂದದ, ಬಳಗ ನಂದದ, ತಾಯಿ ತಂದೆ ಎಲ್ಲರೂ ನನ್ನವರದಾರ, ಒಂದೇ ಇದ್ದೀವಿ. ಹೌದಾ ಎಲ್ಲರೂ ಒಗ್ಗಟ್ಟಿನಿಂದ ಬಾಳುವಂತ ಕಾರ್ಯ ಮಾನವ ಜನ್ಮಕ್ಕೆ ನಾವು ನೀವು ಬಂದ ಮ್ಯಾಗ ನಡೀತಾ ಇಲ್ಲ. ನಡೀತಿಲ್ಲ. ಏನಾಗ್ಯದ? ಇವು ಕೀಳು ಜಾತಿ ಅವದಾನ, ಮೇಲ ಜಾತಿ ಅವದಾನ. ಹೌದಾ ಇವ ಆ ಜಾತಿ ಅವದಾನ, ಈ ಜಾತಿ ಅವದಾನ. ಅವ ಆ ಧರ್ಮದ ಅವದಾನ, ಇವ ಈ ಧರ್ಮದ ಅವದಾನ. ಮೇಲು ಕೀಳು ಅಂತಕ್ಕಂತ ಹೌದಾ ಏನು ಜಾತಿ ಅದ ನೋಡು, ಜಾತಿ ಗಲಿಬಿ ಒಳಗೆ ಸಿಲುಕಿಕೊಂಡ. ಭೇದ ಭಾವ ಬಂದದ. ಭೇದ ಭಾವ ಮನುಷ್ಯನಲ್ಲಿ ಬಂದದ. ಭೇದ ಭಾವ ಓಡಿಸುವಂತ ಕಾರ್ಯ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಾಗ್ತದ ದೇವಣ್ಣ? ಏನ್ ಮಾಡ್ಬೇಕಾಗಿದ್ರ ಸರ? ನಾವು ನೀವು ಎಲ್ಲಾರು ಒಗ್ಗಟ್ಟಿನಿಂದ ಬಾಳುವಂತ ಕಾರ್ಯ ಮಾಡ್ಬೇಕಾಗ್ಯದ. ಹೌದ್ರಿಪ್ಪ. ಒಗ್ಗಟ್ಟಿನಿಂದ ಬಾಳಿದ್ರೆ ಏನ್ ಬೇಕಾದಾಗ್ತದ ಅದಕ್ಕೆ ಹೇಳ್ತಾರೆ ಹಿರಿಯರು. ಒಗ್ಗಟ್ಟಿನಲ್ಲಿ ಬಲವಿದೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರಪ್ಪ? ಈಗ ಒಂದು ಕಾರ್ಯ ಮಾಡ್ಬೇಕಾದ್ರ ಒಂದು ಕೆಜಿ, 10 ಕೆಜಿ ಕಲ್ಲು ಎತ್ತಬೇಕಾದ್ರೆ ಒಬ್ಬೇ ಎತ್ತಿ ಬಿಟ್ಟಿ. 1 ಕ್ವಿಂಟಲ್ ಕಲ್ಲು ಎತ್ತಬೇಕಾದ್ರೆ ಒಬ್ಬ ಎತ್ತಿ ಹಿಡಿತೀಯನು? ಇಡುದಿಲ್ಲ. ಮತ್ತೊಂದು 4 ಮಂದಿನ ತಗೊಂಡು ಇದನ್ನ ಮಾಡಿದ್ರ ಎತ್ತಿಡಬಹುದಿಲ್ಲ. ಇಲ್ಲಿ ಯಾರ್ದ ಸಹಾಯ ಆಗ್ತದ? ಒಗ್ಗಟ್ಟು ಅಂತಕ್ಕಂಥದ್ದು ಸಹಾಯ ಮಾಡ್ತದಿಲ್ಲ. ಹಿಂಗ ಒಗ್ಗಟ್ಟಿನಿಂದ ಹೆಂಗಪ್ಪ ಅಂತ ಕೇಳಿದ್ರಿ, ಇವತ್ತಿನ ದಿವಸ ಯಾವ ಬೆಳಗಾವಿ ಜಿಲ್ಲಾ ನಿಪ್ಪಾಣಿ ತಾಲೂಕ ಸುಕ್ಷೇತ್ರ ಪಾವನ ಕ್ಷೇತ್ರ ಅನಿಸಿಕೊಂಡಿರ್ತಕ್ಕಂತ ಬೆಲಾಡಿ ಗ್ರಾಮದೊಳಗೆ ಎಲ್ಲಾರು ಒಗ್ಗಟ್ಟಿನಿಂದ ನಿಂತು ಏನ್ ಮಾಡ್ಯಾರ? ನನ್ನ ಅಪ್ಪನ ಜಾತ್ರೆ. ಮನಿ ಅಂದಿಲ್ಲ, ಹೊಲ ಅಂದಿಲ್ಲ, ಹೆಂಡ್ರ ಅಂದಿಲ್ಲ, ಮಕ್ಕಳ ಅಂದಿಲ್ಲ, ತಿಂಗಳಾನ ಗಂಟಲೆ ಎಲ್ಲಾ ಸಂಸಾರ ಜಂಜಾಟ ಬಿಟ್ಟು ಇವತ್ತಿನ ದಿವಸ ಬೀರ್ ಸಿದ್ದೇಶ್ವರ ಜಾತ್ರೆ ಮಾಡ್ಯಾರ ನೋಡಿ. ಅವರಿಗೆ ಕೂಡ ಜೋರಾದ ಚಪ್ಪಾಳೆಗಳು ತಂದಬೇಕಲ್ಲ ಕೂಡಿದಂತದ. ಇವ ಯಾಕಪ್ಪ ಅಂತ ಕೇಳಿದ್ರ, ಇವತ್ತಿನ ದಿವಸ ಇಂತ ಜಾತ್ರೆ ಕಾರ್ಯಕ್ರಮ ಎಲ್ಲಾ ನಡಿಬೇಕಾದ್ರ ಒಬ್ಬರಿಂದನೇ ಸಾಧ್ಯ ಆಗುದಿಲ್ಲ. ಏನಿದೆ ಎಲ್ಲಾ ದೈವ ಇರ್ತದ ನೋಡು. ಗುಡಿ ಒಂದು ಒಗ್ಗಟ್ಟಿನಿಂದ ಏನಿರ್ತದ ನೋಡು. ಎಲ್ಲಾ ನಾವು ಕಮಿಟಿಯವರು ಸೇರ್ಕೊಂಡು, ಊರಿನವರು ಸೇರ್ಕೊಂಡು ಒಂದು ಒಗ್ಗಟ್ಟಿನಿಂದ ಮಾಡಿದಾಗ ಜಾತ್ರೆ, ಕೇತ್ರಿ, ಹಬ್ಬ, ಹರಿದಿನ ಎಲ್ಲ ಆಗ್ತಾವ. ಒಗ್ಗಟ್ಟಿರ್ಲಿಕ್ಕ ಏನೇನು ಆಗೋದಿಲ್ಲ. ಹೌದಿಲ್ಲ? ಅದಕ್ಕ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರೆ. ಹೌದಿಲ್ಲ? ಯಾಕಪ್ಪ ಅಂತ ಕೇಳಿದ್ರೆ ಇದು ಅಲ್ದ ಮತ್ತೊಂದು ಮಾತು ಹೇಳ್ತಾರೆ ದೇವಣ್ಣ. ಏನ್ ಹೇಳ್ತಾರಪ್ಪ ಮಾತಾ? ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ. ಏನಂತ ಹೇಳಿದ್ರು? ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ತುತ್ತ ಮಾಡಿ ತಿನ್ನುವ ಅನ್ನ ನಿಮ್ಮ ದಾನ. ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳು ಏನೆಂಬೇಕರೆ ರಾಮನಾಥ ರಾಮನಾಥ ಅಂತ ಹೇಳ್ಯಾರ. ಯಾಕೆ ಹೇಳ್ಯಾರಪ್ಪ ಇದನ್ನ? ಯಾಕಪ್ಪ ಅಂತ ಕೇಳಿದ್ರ, ನಾವು ನೀವು ಮಾನವ ಜನ್ಮಕ್ಕೆ ಬಂದು ಕೆಟ್ಟ ಸಂಸಾರದೊಳಗ ಸಿಲುಕಿ ಹಾಕೊಂಡು ಭಗವಂತ ಕೊಟ್ಟಿರ್ತಕ್ಕಂತ ಮಾನವ ಜನ್ಮಕ್ಕೆ ಮರ್ತ
ನಮ್ಮದಾಗೆ ಹೊಸದಾಗಿ ಜನ್ಮ ಸ್ಟಾರ್ಟ್ ಮಾಡ್ಕೊಂಡೀವಿ. ಅದು ಹೆಂಗ? ಹೊಲ ನಂದು, ಸೀಮೆ ನಂದು, ಹೆಂಡ್ರ ನನ್ನವ್ರು, ಮಕ್ಕಳು ನನ್ನವ್ರು, ಭೂಮಿ ನಂದು. ಹೌದು ಹೌದು, ವಜ್ರ ನಂದು, ಬೆಳ್ಳಿ ನಂದು, ಬಂಗಾರ ನಂದು, ಬರೇ ಎಲ್ಲಾ ನಂದ 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 ಅನ್ನುವಂತ ಮಾಯಾ ಪ್ರಪಂಚದೊಳಗ ಮಾನವ ಜನ್ಮ ಸಿಲುಕಿಕೊಂಡದ ದೇವನ್ನ. ಹೌದಪ್ಪ, ಹೌದು 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 ಹೌದಿಲ್ಲ? ಹೌದು. ನಾವು ನೀವು ಮಾಡುವಂತ ಸಂಸಾರ ಕರೆ ಸಂಸಾರ ಅಲ್ಲಿದು. ಹಾ ಹಾ, ಇದು ಹೆಂಗಪ್ಪ? ಇದು ನಾವು ನೀವು ಏನ್ ಮಾಡ್ತಕ್ಕಂತ ಸಂಸಾರದ ನೋಡು, ಒಂದ ಎಮ್ಮಿಗೆ ಹೋದ ಕೆರೆಗೆ ನೀರು ಬಿಟ್ಟಂಗದ. ಹೌದಾ? ದೇವಾನ ದೇವತೆಗಳು ಮಾಡಿರ್ತಕ್ಕಂತ ಸಂಸಾರ ಹೆಂಗದಪ್ಪ ಇದು? ಒಂದು ಆಕಳ ಹೋದ ಕೆರೆ ನೀರಿಗೆ ಬಿಟ್ಟಂಗದ. ಇದು ಹೆಂಗದ? ಇದು ಹೆಂಗ? ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ? ನಾವು ನೀವು ಮಾಡುವಂತ ಸಂಸಾರ ರೊಜ್ಜಿನ ಸಂಸಾರ ದೇವಣ್ಣ. ಹೌದಾ? ಒಂದು ಎಮ್ಮಿ ಹೋದ ಕೆರೆಗೆ ನೀರಿಗೆ ಬಿಟ್ಟಂದ್ರ ಏನ್ ಮಾಡ್ತದ? ಏನ್ ಮಾಡ್ತದ? ಕೆರೆಯಾಗ ಹೋಗಿ ಉಳ್ಳಾಡಿ ಅದ್ರಾಗೆ ಒಂದಕ್ಕೆ ಎರಡಕ್ಕೆಲ್ಲ ಮಾಡಿ ಹೌದ್ ಹೌದಾ? ಹಳ್ಳಿ ಬರುವಾಗ ನೀರು ಕುಡಿದು ಬರ್ತದ. ಇದು ಅದು ಹೊಲಸು ಮಾಡಿರ್ತಕ್ಕಂತ ಮಡ ಕಲಕ್ ಮಾಡಿ ನೀರು ಕುಡಿದು ಬರ್ತದ. ಎಮ್ಮೆ ಇದು ರಜ್ಜನ ಸಂಸಾರ, ನಾವು ನೀವು ಮಾಡ್ತಕ್ಕಂತ ಸಂಸಾರ. ಹೌದಪ್ಪ, ಹೌದ್ ಹೌದು. ಇಲ್ಲಿ ದೇವಾನ ದೇವತೆಗಳು ಕೂಡ ಸಂಸಾರ ಮಾಡ್ಯಾರಪ್ಪ. ಇದು ಹೆಂಗ? ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ? ಒಂದು ಆಕಳ ಕೆರೆಗೆ ನೀರಿಗೆ ಓದ್ ಬಿಟ್ಟಂಗ ಮಾಡ್ಯಾರ. ಹೌದ್ ಹೌದಾ? ಇದು ಹೆಂಗಪ್ಪ? ಒಂದು ಆಕಳ ಓದ ಕೆರೆಗೆ ನೀರಿಗೆ ಬಿಟ್ರೆ ಏನ್ ಮಾಡ್ತದ? ಏನ್ ಮಾಡ್ತದ? ಮಂಡಿ ಊರಿ ಮಂಡಿಲೆ ನೀರು ಕುಡ್ದ ಕುಂಡಿಲೆ ಸೇರ್ತದ. ಹೌದಿಲ್ಲ? ಹೌದ. ಮಡ ಕಲಕ್ ಮಾಡಿಲ್ಲ, ಏನೇನು ಮಾಡಿಲ್ಲ, ಒಂದು ಹೆಜ್ಜೆ ಸಕಟ್ ಇಟ್ಟಿಲ್ಲ. ನೀರಿನ್ಯಾಗ ನೀರು ಹೆಂಗ ಸ್ವಚ್ಛ ಇರ್ತಾವ ನೋಡು, ಹಂಗೆ ಕುಡುದು ಹಿಂದ ಸರದ. ಹೌದಪ್ಪ, ಹೌದ್ ಹೌದು. ಇದು ಮಹಾತ್ಮರು ಸತ್ಯ ಸಿದ್ಧರು ಮಾಡಿರ್ತಕ್ಕಂತ ಸಂಸಾರ. ಹೌದಾ? ಹೌದಾ? ನನ್ನಪ್ಪ ಅಮೋಘ ಸಿದ್ಧ ಹಾ 4 ಮಕ್ಕಳಿಗೆ ಜನ್ಮ ಕೊಟ್ಟಾನ. ಹೆಂಗ? ಹೆಂಗಪ್ಪ? ಹೆಂಗ? ಕಾರ್ಯಕ್ಕೆ ಭಂಡಾರ ಲಿಂಬಿ ಹಣ್ಣದಿಂದ ಮಕ್ಕಳು ಹುಟ್ಟ್ಯಾವ. ಹೌದಾ ಹುಸ್ನ್ಯಾ? ಹೆಂಗ? ಕಾರಿಕ ಲಿಂಬೆ ಹಣ್ಣದಿಂದ ಮಕ್ಕಳು ಹುಟ್ಟ್ಯಾವತ್ತ. ನಾನು ಹ್ಯಾಂತಿಗೆ ದಿವಸ ಬೇಕ್ರಿಯನ್ನು ಪೇಡೆ ಓದ್ ತಿನ್ನಿಸ್ತೀನಿ. ಹಡಿ ಅಂದ್ರೆ ಹಡಿ ಒಳಗೆ ನೇನ. ಏ ಮಗನ, ಪೇಡೆ ತಿನಿಸರೆ ಹರಿಯುವುದಿಲ್ಲ. ಅದಕ್ಕ ನಾವು ನೀವು ಪೂರ್ವ ಜನ್ಮದ ಪುಣ್ಯ ಅಂತಕ್ಕಂಥದ್ದು ನಮಗ ನಿಮಗ ದೊರಕಿದ್ರೆ ಮಾತ್ರ ಯಾವ ಸಂದರ್ಭದೊಳಗೆ ಏನ್ ಆಗಬೇಕ ಅದು ಆಗೇ ಆಗ್ತದ. ಹೌದಪ್ಪ, ಹೌದ್ ಹೌದ್. ಇದಕ್ಕ ಭಗವಂತನ ವರಕರಣೆ ಬೇಕು, ನಮ್ಮ ಪೂರ್ವಜರು ಮಾಡಿರ್ತಕ್ಕಂಥ ಪುಣ್ಯದ ಫಲ ಇರಬೇಕು. ಹೌದಪ್ಪ, ಹೌದ್ ಹೌದ್ ಹೌದ್. ಅಂದ್ರೆ ಮಾತ್ರ ನಾವು ನೀವು ಮಾಡುವಂತ ಕಾರ್ಯದೊಳಗೆ ಒಂದು ಸಕ್ಸಸ್ ಸಿಗುವಂತ ಕೆಲಸ ಆಗ್ತದೆ. ಹೌದ್ ಹೌದಪ್ಪ. ಹೌದಿಲ್ಲ? ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ ಇವತ್ತಿನ ದಿವಸ ಅಮೋಘ ಸಿದ್ಧ ಕಾರಿಕ ಭಂಡಾರದಿಂದ ಯಾರು ಅವತಾರ ಅವಧೂತ ಸಿದ್ಧ ದೇವೇಂದ್ರ ಬಿಳ್ಯಾನ ಸಿದ್ಧ ಆಚಾರ್ಯ ಗೌಡ ಸೋಮನ ಮುತ್ತ ಕಡಿ ಹುಟ್ಟ ಕಣ್ಣು ಮುತ್ತ ಇವರು 4 ಮಂದಿ ಕಾರಿಕ ಭಂಡಾರದಿಂದ ಹುಟ್ಟಿದವರು. ಲಿಂಬೆ ಹಣ್ಣಿನಿಂದ ಹುಟ್ಟಿದಕ್ಕೆ ಜನ್ನವ ರೇವಕಾದೇವಿ. ಹೌದಿಲ್ಲ? ಅವಾಗ ಸತ್ಯ ಸಿದ್ಧರು ಎಂತ ಎಂತ ಪವಾಡಗಳನ್ನು ಮಾಡಿ ಹೋಗ್ಯಾರ. ಎಂತಾದ್ರಿಪ್ಪ? ನಾವು ನೀವು ಮಾಡ್ಬೇಕಂದ್ರೆ ಆಗ್ತಿದೇನು? ಆಗೋದಿಲ್ಲ, ಆಗೋದಿಲ್ಲ. ಹೌದಿಲ್ಲ? ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ ಏನಂತ ಹೇಳ್ಯಾರು? ಏನ್ ಹೇಳ್ಯಾರಪ್ಪ? ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ಎಲ್ಲಾ ಭಗವಂತ ಕೊಟ್ಟಿರ್ತಕ್ಕಂಥ ದಾನದ. ಭೂಮಿ ಕೊಟ್ಟವ ಭಗವಂತ ದಾನ, ನೀರು ಕೊಟ್ಟವ ಭಗವಂತ ದಾನ, ಗಾಳಿ ಕೊಟ್ಟವ ಭಗವಂತ ದಾನ, ಸೀಮಿ ಹೊಲ ಎಲ್ಲಾ ಕೊಟ್ಟವ ಭಗವಂತ ದಾನ. ಹೌದಪ್ಪ, ಹೌದಾ? ಹೌದಿಲ್ಲ? ನಾವು ನೀವೇನ್ ಮಾಡಕತ್ತೀವಿ? ಏನ್ ಮಾಡಕತ್ತೀವಿ? ಹೊಲ, ಸೀಮಿ ಹೊಲ, ಏನು ನೀರು, ಗಾಳಿ ಏನದ ನೋಡಿ ಎಲ್ಲಾ ಬರೀ ನನ್ನಿಂದ ನಡೆದದ ತಿಳ್ಕೊಂಡದ ಮನುಷ್ಯ. ಹೌದಾ? ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ, ಇವತ್ತಿನ ದಿವಸ ಬೀರಾಣ ದೇವರ ಜಾತ್ರೆಗೆ ನಾವು ನೀವು ಬಂದೀವಪ್ಪ ಅಂತ ಕೇಳಿದ್ರ, ಅವನ ಅನ್ನ ಪ್ರಸಾದ ನಮ್ಮ ನಿಮ್ಮ ಬಾಯಿ ಒಳಗೆ ಬಿದ್ದದಪ್ಪ ಅಂತ ಕೇಳಿದ್ರ, ನಾವು ನೀವು ಪೂರ್ವ ಜನ್ಮದೊಳಗೆ ಪುಣ್ಯ ಮಾಡಿದ್ರ ಮಾತ್ರ ಆ ಬೀರಾಣ ದೇವರ ಅನ್ನ ಪ್ರಸಾದ ನಮ್ಮ ನಿಮ್ಮ ಬಾಯಿ ಒಳಗೆ ಬೀಳ್ತದ. ಹೌದಪ್ಪ, ಹೌದು. ನಮ್ಮ ಸರ್ಗಳು ಬಂದು ಹೇಳಿ ಹೋದ್ರು, ಏನಂತ? ಹಾಲಸಿದ್ದ ಏನೇನ ಕಾಯಕ ಮಾಡ್ಯಾನ, ಎಲ್ಲೆಲ್ಲಿ ಹೆಂಗೆ ಪಾವಡ ಮಾಡ್ಯಾನ, ಹೌದು, ಯಾವ ರೀತಿಯಾಗಿ ಜನಿಸಿ ಬಂದಾನ, ಹೌದಾ, ಯಾರಿಗೆ ಮಕ್ಕಳು ಕೊಟ್ಟಾನ. ನಮ್ಮ ಸರ್ಗಳು ಅಂತ ಹೇಳಿದ್ರು, ಏನಪ್ಪ? ಯಾವ ವರ್ಷಕ್ಕೊಮ್ಮೆ ಹೆಂಗಪ್ಪ ಅಂತ ಕೇಳಿದ್ರೆ 12 ವರ್ಷಕ್ಕೊಮ್ಮೆ ಹುಲಗಬಾಳಿ ಗ್ರಾಮಕ್ಕೆ ಹಾಲಸಿದ್ದ ತಂಗಿಗೆ ಕರ್ಕೊಂಡು ಹೋಗ್ತಾನ. ಹೌದಪ್ಪ, ಹೌದು ಹೌದು ಹೌದು. ಹೌದಿಲ್ಲ? ಅಲ್ಲಿ ದಂಪತಿಗಳ ಹೆಸರು ಹೇಳಿದ್ರು ನಮ್ಮ ಸರ್ಗಳು, ಈಶ್ವರ ಮತ್ತು ಈರಪ್ಪ ಮತ್ತು ತಾಯವತ್ತ ಹೇಳಿದ್ರು. ಸರ ಅದ ಈರಪ್ಪ ಹೆಸರು ಅಲ್ರಿ, ಅವನ ಹೆಸರು ರಾಯಪ್ಪ. ತಪ್ಪು ಹೇಳ್ಬೇಡ್ರಿ. ಇಲ್ಲಿ ಗೊತ್ತಾಕದ ನೋಡಿ, ಹೆಲಿಕಾಪ್ಟರ್ ಬೈಜ ಯಾವ್ದು, ಹರ್ನೆ ಯಾವ್ದು. ಹೌದಪ್ಪ, ಹೌದು. ಹೆಂಗ ಮುಂದೆ ಹೆಂಗ್ ಹೊಂಟಿರ್ತದ ನೋಡಿ, ಹೆಂಗ್ ಜಗ್ ಹಿಡಿಬೇಕು, ಹೆಂಗ
ದಾರಿ ಬಿಟ್ಟು ಕೊಡ್ಬೇಕು, ಹಾ ಹಿಂದ ಹರಣ್ಯ ಬರತನಂದ್ರ ಸೈಡ್ ಬಿಟ್ಟು ಕೊಡ್ಬೇಕು. ಹೌದಾ, ನಾವ್ ಹೇಳಾಕತ್ತೀವ್ ಕರಿ ಅವ್ರು ಹೆಲಿಕಾಪ್ಟರ್ ಬೈಜ ಅಲ್ಲತ್ತೇಳಿ ಅವ್ರ ಒಪ್ಕಾಕತ್ತಾರ. ಅವ್ರ ಏನ್ ಹೇಳ್ತಾರ ಹೋಯ್ತನ್ರಿ, ಕುದುರೆ ಅತ್ತ ಅವ್ರು. ಕುದುರಿ ಯಾವ ಕುದುರಿ? ಅದ್ ಯಾವ ಕುದುರೆ? ನನಗೆ ಅಡ್ಡ ಕುದುರೆ ಗೊತ್ತದ ಅವ್ರ ಹೆಸರ. ಯಾವ? ಒಂದ್ ಗಂಡು ಕುದುರೆ ಮತ್ತೊಂದ್ ಹೆಣ್ಣು ಕುದುರೆ. ಅದಕ್ಕೆ ದೇವಣ್ಣ ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ ಇವತ್ತಿನ ದಿವಸ ಹಾ ಯಾಕಪ್ಪ ಅಂತ ಕೇಳಿದ್ರ, ಹೆಲಿಕಾಪ್ಟರ್ ಬಜ್ಜ ಆಯ್ತು, ಹರಣ ಆಯ್ತು ಮಾತಾಡಿದ್ರಂದ್ರ ಒಂದೊಂದು ಸ್ವಲ್ಪ ಪೆಟ್ಟು ಹತ್ತುವಂತ ಮಾತುಗಳು ಅದಾವ. ಹೌದ್ 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 ಅದ್ರ ಸಂಬಂಧ ಇವನು ದೂರ ಇಟ್ಟಾರ ಸರ್ಗಳು. ಹೌದ್ ಹೌದಪ್ಪ ಹೌದು. ಯಾಕಪ್ಪ ಅಂತ ಕೇಳಿದ್ರ, ಅವರು ಒಂದು ಹೋರಿ ಪ್ರೇಮಿ ಅದಾರ. ಹೌದಪ್ಪ ಹೌದ್ ಹೌದು. ಮನೆ ಮುಂದೆ 4 ಕಟ್ಟ್ಯಾರು. 4 ಕಟ್ಟ್ಯಾರ. ಹೌದ್ ಹೌದ್ ಸರ್ತ್ ಹೊಡಿಯುವಂತ ಹೌದ್ ತಾಕತ್ತು ಸರ್ಗಳು ಬಂದ್ಯಾರ. ಹೌದಪ್ಪ ಹೌದ್ ಹೌದ್. ಅವ್ರಿಗೆ ಯಾವ್ಯಾವ ಮೈದಾನದೊಳಗೆ ಏನೇನ್ ಆಗ್ಯಾವ, ಏನೇನ್ ಘಟನೆ ಆಗ್ಯಾವ ಎಲ್ಲ ಕೂಣ ಅದ ಅವ್ರಿಗೆ. ಹೌದಪ್ಪ ಹೌದ್ ಹೌದು. ಅದಕ್ಕಾಗಿ ಅವ್ರ ಅದರ ಸವಾಸಕ್ಕೆ ಹೋಗುದಿಲ್ಲ. ಹಾ ಹಾ ಯಾಕಪ್ಪ ಅಂತ ಕೇಳಿದ್ರೆ, ಹಾ ರಾಯಪ್ಪ ಮತ್ತು ತಾಯವ್ ಅಂತಕ್ಕಂತ ಹುಲ್ಲಗಬಾಳಿ ಗ್ರಾಮದೊಳಗೆ 2 ಮಂದಿ ದಂಪತಿಗಳು, ಅವರಿಗೆ 12 ವರ್ಷಕ್ಕೊಮ್ಮೆ ಮಕ್ಕಳ ಕೊಡೋ ಸಂಬಂಧ ಆಲಿಸಿದ ಇನ್ನೂವರೆಗೆ ಹೋಗ್ಕಾನ. ಹೌದ್ ಹೌದ್ ಹೌದ್. ಇನ್ನು ಅವತ್ತಿನಿಂದ ಹಿಡ್ಕೊಂಡು ಇನ್ನೂವರೆಗೆ ಕೂಡ ಇನ್ನೂ ಸಾಗಿ ಬಂದದ. ಹಾ ಹಾ ಈರಪ್ಪ ಅಲ್ರಿ ಸರ್ ಹೆಸರ, ಅವನ ಹೆಸರ ರಾಯಪ್ಪ. ಹೌದ್ 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 ಹೌದ್. ಹೌದಿಲ್ಲ? ಹೌದ್ ಹೌದ್. ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ, ಏನ್ರಿಪ್ಪ, ಈ ಬಿರಾಣ ದೇವರ ಜಾತ್ರೆಗೆ ನೀವು ಎಲ್ಲರೂ ಬಂದು ಕುಡ್ಕೊಂಡು ಇನ್ನೂವರೆಗೂ ಕೂಡ ಹಾ ಸಂಜೆ ಟೈಮ್ ಹಿಡ್ಕೊಂಡು ಈಗ ರಾತ್ರಿ ಈ ಸಂದರ್ಭ ಈ ವೇಳೆ ತಕ 2 ಕಲಾ ಸಂಘಗಳು ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಸ್ಕೊತ ಬಂದಾವ. ಹೌದಾ, ನಮ್ಮ ಕಮಿಟಿ ಹಿರಿಯರು ಬಂದು ನಮ್ಮ ಸರ್ಗಳಿಗೆ ಒಂದು ಪ್ರಶ್ನೆ ಕೇಳಿದ್ರು. ಆ ಚಿಕ್ಕಡಿ ಸಂಘಕ್ಕೆ ಈ ಚಿಕ್ಕಡಿ ಸಂಘಕ್ಕೆ ಒಂದು ಪ್ರಶ್ನೆ ಕೇಳಿದ್ರು. ಹೌದಾ, ಏನಪ್ಪಾ ಅಂತ ಕೇಳಿದ್ರ, ಹಿಂದಿನ ಕರಿ ಬಂದ ಮುಂದಿನ ಕುಡಿಯಾಗ ಯಾವಾಗ ಕುಡಿಯಾವ ಅಂತ ಕೇಳಿದ್ರು. ಸರ್ಗಳು ಈಗಾಗಲೇ ಹೇಳ್ಯಾರಪ್ಪ ಹೇಳ್ಯಾರು. ಏನು ಗುಡಿಯಾಗ ಆಮಿ ಯಾಕಿರ್ತಾವತ್ತ ನಮಗೊಂದು ಸಣ್ಣ ಕ್ವಶನ್ ಕೇಳ್ಯಾರ. ಹೌದ್ ಹೌದ್ ಹೌದು. ಏನೂ ನಮಗೆ ತಿಳಿದಷ್ಟ ಗುರು ಹಿರಿಯರ ಬುದ್ಧಿ ಕೊಷ್ಟಷ್ಟ ತಿಳಿಸಿ ಹೇಳಿದಷ್ಟ ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ ನಮ್ಮದೇ ಕರೆಕ್ಟ್ ಅಂತ ಏನಿಲ್ಲ. ಹೌದ್ 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 ಹೌದ್. ಯಾಕಂದ್ರ ದೈವ ಅಂದ್ರ ದೇವ್ರಿದ್ದಂಗ, ಹೌದ್ ಆ ದೈವದ ಮಕ್ಕಳು ನಾವಿದ್ದೀವಿ. ಹೌದ್ ಹೌದ್. ಏನಾದ್ರು ಒಂದು ತಪ್ಪಿದ್ರ ಆಯ್ತು, ಒಪ್ಪಿದ್ರ ಆಯ್ತು, ಎಲ್ಲಾ ದೈವ ಉಡಿಯೊಳಗ ಹಾಕೋತದ ಭರವಸೆ ಅದ. ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ್ರಿಪ್ಪ, ಆಮಿಗಿ ಒಂದ್ ಮುಂದ್ ಏನದ ರುಂಡ್ ಅದ, ಹಾ ಹಿಂದ ಬಾಲ್ ಅದ, ಹೌದ್ ಸೈಡ್ಕ 4 ಕಾಲ್ ಅದಾವ. ಹೌದ್ ಹೌದ್ ಹೌದು. ಟೋಟಲ್ ಎಷ್ಟದು? ಎಷ್ಟಾದ್ವಪ್ಪ? 6 ಅದು ಮಗನ. ಹೌದ್ ಹೌದ್ ಹೌದ್. ಹೌದಿಲ್ಲ? ಹೌದ್. ಹಂಗ ಅದಕ್ಕೆ ಹಂಗ 6 ಅಂಗಾಂಗಗಳು ಅದಾವ ನೋಡು. ಹಂಗ ನಮ್ಮ ಮಾನವನ ಶರೀರದೊಳಗ ಕೊಡಕ 6 ಇದನ್ನ ಕಾಮ, ಕ್ರೋಧ, ಮದ, ಮತ್ಸರ, ಲೋಭ. ಹೌದ್ ಹೌದ್ ಹೌದ್. ಹೌದಿಲ್ಲ? ಹೌದ್ ಹೌದ್. ಇವು ಏನದಾವ ನೋಡು, ಆಹಾ, ಇವನು ನಾವು ಹೊರಗೆ ಬಿಟ್ರೆ ಏನಾಗ್ತದ? ಏನಾಗ್ತದಪ್ಪ? ಕಾಮ, ಕ್ರೋಧ ಇವೆಲ್ಲ ನಮಗ ಹೌದ್ ಕೆಟ್ಟ ಕೆಲಸ ಮಾಡುವಂತ ಕಾರ್ಯ ಸೂಚಿಸ್ತಾವ ಇವು. ಹೌದಾ? ಹೌದಿಲ್ಲ? ಹೌದ್ ಹೌದ್. ಕಾಮದಿಂದ ಒಂದು ಹೆಣ್ಮಕ್ಳು ನೋಡುವಂತ ಕಾರ್ಯ ನಮ್ಮಲ್ಲಿ ಆಗ್ತದ. ಆಗ್ತದ. ಕ್ರೋಧ ಯಾರ ಸಿಟ್ಟಲೆ ಮಗನ ಯಾರ ಬಡಿಯಾಕ ಹೋದಾಗ ಅಂತವೆಲ್ಲ ಕೆಲಸ ನಮ್ಮಲ್ಲಿ ಆಕ್ಕವ. ಆಕ್ಕವ್ರಿಪ್ಪ. ಇವು ಕಾಮ, ಕ್ರೋಧ ಮೊದ ಏನು 6 ಎಲ್ಲ ಅದಾವ ನೋಡು ಅಂಶಗಳು. ಆಹಾ, ಇವ ಹೊರಗೆ ಬಿಟ್ರೆ ಕೆಟ್ಟ ಕಾರ್ಯ ಆಗ್ತಾವ. ಹೌದಾ? ನಮ್ಮ ಜನ್ಮ ನಾಶ ಆಗ್ತದ. ಹೌದ್ ಹೌದ್ ಹೌದ್. ಇವನ್ನೆಲ್ಲ ನಮ್ಮ ಹಿಡಿತದೊಳಗೆ ಇಟ್ಕೊಂಡ್ರೆ ಹಾ ನಾವು ಸುದ್ದಿ ಇರ್ತೀವಿ. ಹೌದ್ ಹೌದಪ್ಪ ಹೌದು. ಹೌದಿಲ್ಲ? ಹೌದ್. ಯಾಕಪ್ಪ ಅಂತ ಕೇಳಿದ್ರ, ನಮ್ಮಲ್ಲಿ ಹೆಂಗ 6 ಗುಣಗಳು ಅದಾವ ನೋಡು, ಆಹಾ, ಹಂಗ 6 ಅಂಗಾಂಗಗಳದ ಒಳಗಿಟ್ಟುಕೊಂಡ್ರ ಆಹಾ, ದೊಡ್ಡ ಟ್ರಕ್ ಆದ್ರೂ ಕೂಡ ಆಮೇಗೇನು ಆಗೋದಿಲ್ಲ. ಆಗುದಿಲ್ಲ ಆಗುದಿಲ್ಲ. ಅವನೇ ಹೊರಗೆ ಬಿಟ್ರ ಏನ್ ಬೇಕಾದಾಗ ಹೋಗ್ತದಪ್ಪ, ಆಮೆ ಸತ್ತು ಹೋಗ್ತದ. ಹೌದ್ ಹೌದ್. ಹಂಗ ಹಾ ಕೆಟ್ಟ ಗುಣಗಳನ್ನ ಒಳಗಿಟ್ಟುಕೊಂಡ್ರ ಶುದ್ಧ ನಡೀತದ, ಹೊರಗೆ ಬಿಟ್ರ ಶುದ್ಧ ನಡೆಯಂಗಿಲ್ಲ. ಆಮೆ ಸೂಚಿಸ್ತದ. ಹೌದು ಹೌದು. ಮತ್ತ ಅದು ಕೆಟ್ಟದಾಗಿರ್ತಕ್ಕಂಥ ಸಂಸಾರ ಆಮೆ ಮಾಡಿಲ್ಲ. ಮಾಡಿಲ್ಲ. ಈ ಬಾವಿ ಒಳಗ ಒಂದು ಆಮೆ ಅದಂದ್ರೆ ಒಂದು 10 ಕಿಲೋಮೀಟರ್ ಬಿಟ್ಟು ಮತ್ತೊಂದ ಆ ಬಾವಿ ಒಳಗೆ ಹೆಣ್ಣ ಆಮಿದ್ರ ಇಲ್ಲಿ